ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನೇ ಶ್ರೀಕರ್. ಯಾವಾಗ್ಲೂ ಫೋನೇನಾ? ಸ್ವಲ್ಪ ಹೊತ್ತು ಸೈಲೆಂಟಲ್ಲಿಡು. ಕಾಲ್ಸ್ ಏನ್ ಮಾಡ್ತಿಲ್ಲ ಅಮ್ಮ. ನೀನ್ ಮಾಡದೇ ಇರ್ಬೋದು, ನಿನಗ್ ಬರ್ತಿದ್ಯಲ್ಲ. ಮೊದಲು ಸೈಲೆಂಟಲ್ಲಿಡು, ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡು. ಸೈಲೆಂಟಲ್ಲೇ ಇಡ್ತೀನಿ. ಸರಿ ಆಯ್ತಲ್ಲ, ಫೋನ್ ಪಕ್ಕಕ್ಕಿಡು. ಕೂತ್ಕೋ ಕೂತ್ಕೋ. ಹಾಲು ಕುಡಿ. ಅವನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಏನೋ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ. ಏನ್ ಅನ್ಕೋತಾಳೋ ಏನೋ. ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದರೆ ಅವ್ರು ಯಾವ ಪ್ರಾಬ್ಲಮ್ನಲ್ಲಿದ್ದಾರೋ ಏನು. ನೋಡು, ಇದಕ್ಕೂ ಮೊದಲು ತುಂಬ ಸ್ಮಾರ್ಟ್ ಆಗಿ ಆಕ್ಟಿವ್ ಆಗಿ ಇರ್ತಿದ್ದೆ. ಈ ನಡುವೆ ತುಂಬ ಡಲ್ ಆಗಿ ಏನೋ ಹೊರಕ್ಕಾಗದೆ ಇರೋ ಭಾರನ ಮನಸ್ಸಿನಲ್ಲಿ ಹೊತ್ತಿರೋ ಹಾಗೆ ಅನಿಸ್ತಾ ಇದೆ. ನಿನ್ನ ವರ್ತನೆಯಲ್ಲಿ ವ್ಯತ್ಯಾಸ ಇದೆಯೋ, ನಾವು ನೋಡೋ ನೋಟದಲ್ಲೇ ವ್ಯತ್ಯಾಸ ಇದೆಯೋ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಮದುವೆ ಬಗ್ಗೆ ಗೊತ್ತಾಗಿ ಅವ್ರ ಅಮ್ಮನ ಹತ್ರ ಏನು ಜಗಳ ಮಾಡ್ತಿದ್ದಾರೋ ಏನು. ಇನ್ನೊಂದ್ಸಲ ಡಯಲ್ ಮಾಡ್ತೀನಿ. ನಾನು ನಿನ್ನ ಹತ್ರ ಒಂದೇ ಹೇಳೋದು, ನೀನು ನಮ್ಮ ಜೊತೆ ಆನಂದ ಹಂಚ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಏನಾದರೂ ನೋವಿದ್ರೆ ಮಾತ್ರ ಹಂಚ್ಕೋ ಶ್ರೀ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು, ಆಗ್ಲೇ ನಾನು ಚೆನ್ನಾಗಿರೋದು. ನನ್ನ ಚಿಕ್ಕ ಸೊಸೆ ಮನೆಗೆ ಕಾಲಿಟ್ಟಿದ್ರೆ ಆನಂದ ಹಬ್ಬದ ವಾತಾವರಣನ ಅನುಭವಿಸ್ತಿದ್ವಿ. ಆ ಅದೃಷ್ಟ ಯಾವಾಗ ಬರುತ್ತೋ ಏನೋ. ಹಾಲು ಕುಡಿ ಮಗನೇ. ಸಾಕಮ್ಮ. ಸರಿ, ಹಾಗಾದ್ರೆ ಮಲ್ಕೋ ಮಲ್ಕೋ.
ಗುಡ್ ನೈಟ್. ಹಲೋ. ಇಷ್ಟೊತ್ತು ಅಮ್ಮ ನನ್ನ ರೂಮಲ್ಲೇ ಇದ್ಲು, ಅದಕ್ಕೆ ರಿಸೀವ್ ಮಾಡೋಕ್ಕಾಗಲಿಲ್ಲ. ಸಾರಿ ಅವನಿ. ನೀವು ಭಯದಲ್ಲೇ ಮನೆಗೆ ಹೋದ್ರಿ ಅಲ್ವಾ? ಅಲ್ಲಿ ಏನ್ ನಡೀತೋ ಏನೋ ಅಂತ ಮಾಡ್ದೆ. ನಮ್ ವಿಷಯ ಗೊತ್ತಾಯ್ತಾ? ಗೊತ್ತಾಗಿರುತ್ತೆ ಅಂತಾನೆ ಭಯಪಟ್ಟು ಬಂದೆ, ಆದ್ರೆ ಇಲ್ಲಿ ನಡೆದಿದ್ದೆ ಬೇರೆ. ನೀವು ಸ್ಟೇ ಮಾಡಿದ ಹೋಟೆಲ್ನಲ್ಲಿ ಒಂದು ಮರ್ಡರ್ ನಡೆದಿದೆ. ಅವ್ರು ಇನ್ನೊಂದು ನಿಮಿಷ ಇದ್ದು ಖಂಡಿತ ನಿನ್ನ ನೋಡ್ಬೇಕು ಅಂತ ಫೋರ್ಸ್ ಮಾಡಿದ್ರೆ ಮಾತ್ರ ಸಿಕ್ಕಾಕೊಬಿಡ್ತಿದ್ದೆ. ದೊಡ್ಡ ಗಂಡಾಂತರ ತಪ್ಪು ಅನ್ಕೋಬೇಕು. ಇವಾಗಂತೂ ಭಯ ಪಡುವಂಥದ್ದೇನೂ ಇಲ್ಲ. ಇನ್ನಾನು ಹೊರಗಡೆ ಬರೋಕ್ಕಾಗಲ್ಲ. ನೀನು ನನಗೋಸ್ಕರ ಕಾಯ್ದೇನೆ ನಿದ್ರೆ ಮಾಡು ಅವನಿ. ನಾನೀಗ ಗೆಸ್ಟ್ ಹೌಸಲ್ಲಿದ್ದೀನಿ. ಅಕ್ಕನ ಮನೆಯಿಂದ ಬಂದ್ಬಿಟ್ಟೆ. ಏನು? ಯಾಕೆ? ಸಡನ್ ಆಗಿ ಭಾವ ಬಂದ್ಬಿಟ್ರು. ನಾನು ಕೂಡ ಗಂಡಾಂತರದಿಂದ ಪಾರದಂಗಾಯ್ತು. ನಮ್ಮಂಥ ಪರಿಸ್ಥಿತಿ ಯಾವ ಜೋಡಿಗೂ ಬರಲ್ಲ ಅನ್ಕೋತೀನಿ. ನಾವೇನೋ ಹತ್ರ ಆಗ್ಬೇಕು ಅನ್ಕೋತಿದ್ದೀವಿ, ಎದುರುಗಡೆ ಇರಬೇಕು ಅನ್ಕೋತಿದ್ದೀವಿ. ಅನ್ಕೊಳ್ದಿರೋ ಸಮಸ್ಯೆಗಳೆದುರಾಗಿ ನಮ್ಮನ್ನ ದೂರ ಮಾಡ್ತಿದೆ. ಸಾರಿ ಅವನಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನಾನು ನಿನ್ನನ್ನು ಮಾರ್ನಿಂಗ್ ಬಂದು ಮೀಟ್ ಮಾಡ್ತೀನಿ, ಸರಿನಾ? ಬಾಯ್, ಟೇಕ್ ಕೇರ್. ಅವನಿ, ಅವನಿ ರೀ, ಕೂತ್ಕೋ ಅವನಿ. ರಾತ್ರಿ ನಡೆದಿದ್ದಕ್ಕೆ ನಾನು ಲಕ್ಷ ಸಾರಿ ಸಾರಿ ಕೇಳಿದ್ರು ಅದು ಕಡಿಮೆನೇ ಆಗತ್ತೆ. ಐ ಆಮ್ ವೆರಿ ವೆರಿ ಸಾರಿ. ನಿನಗೆ ಜೊತೆಯಾಗಿ ನೀನು ನೆರಳಾಗಿರ್ಬೇಕಾಗಿರೋ ನಾನು ದೂರವಾಗಿರ್ತಿದ್ದೀನಿ. ನಿನ್ನ ಮನಸ್ಸಿಗೆ ಭಾರವಾಗಿ ಬದಲಾಗ್ತಿದ್ದೀನಿ. ಅದಕ್ಕೆ ತುಂಬ ತುಂಬ ಫೀಲ್ ಆಗ್ತಿದ್ದೀನಿ. ಶ್ರೀಕರ್ ಕಾರ್ ಇಲ್ಲಿ ಯಾಕಿದೆ?
ಈ ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳೋ ಬಹುಮಾನ ಏನ್ ಗೊತ್ತಾ? ಸಮಯ. ನಮಗೋಸ್ಕರ ಕಾಯೋರಿಗೆ ನಾವು ಸ್ವಲ್ಪ ಸಮಯನ ಕೊಟ್ರೆ ಅದಕ್ಕಿಂತ ದೊಡ್ಡ ಬಹುಮಾನ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಪ್ರಸ್ತುತ ನಾನು ಆ ಸಮಯನ ನಿನಗೆ ಕೊಡಕ್ಕಾಗ್ತಿಲ್ಲ. ಗಂಡನ ಮನಸ್ಸು ಅರ್ಥ ಮಾಡ್ಕೊಂಡಿರೋ ಹೆಂಡತಿ ಗಂಡನಿಂದ ದೂರ ಇರಬೇಕು ಅನ್ಕೊಳ್ಳಲ್ಲ. ಹೆಂಡತಿ ಪ್ರೀತಿನ ಅರ್ಥ ಮಾಡ್ಕೊಂಡಿರೋ ಗಂಡ ಹೆಂಡತಿಗೆ ದೂರವಾಗಿರ್ಬೇಕು ಅನ್ಕೊಳ್ಳಲ್ಲ. ಆ ದೂರ ಎಂತ ನರ್ಕ ಅಂತ ಇವಾಗ ನನಗೆ ಗೊತ್ತಾಗ್ತಿದೆ. ಶ್ರೀಕರ್ ಈ ಗೆಸ್ಟ್ ಹೌಸಲ್ಲಿ ಏನ್ ಮಾಡ್ತಿರ್ಬೋದು? ನೀನೇನು ಬೇಜಾರು ಮಾಡ್ಕೋಬೇಡ. ಇನ್ಮೇಲೆ ನಿನಗೆ ಯಾವ ಸಮಸ್ಯೆನೂ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನಿನಗೆ ನಾನಿದ್ದೀನಿ. ಮೈ ಗಾಡ್, ಶ್ರೀಕರ್ ಒಂದು ಹುಡುಗಿ ಜೊತೆ ಇಷ್ಟು ಕ್ಲೋಸ್ ಆಗಿರೋದಾ? ನಂಬಕ್ಕೆ ಆಗ್ತಿಲ್ಲ. ಇನ್ಮೇಲೆ ನಿನಗೆ ನೋವಾಗ್ದಿರೋ ಥರ ನಾನು ನೋಡ್ಕೋತೀನಿ. ಅರ್ಜೆಂಟಾಗಿ ಈ ವಿಷಯನ ಅತ್ತೆಗೆ ಹೇಳಬೇಕು. ಒಂದ್ ಹುಡುಗಿ ಯಾರಿಗೂ ಹೇಳಕ್ಕಾಗದೇ ಇರೋ ನೋವನ್ನ ಅಮ್ಮನ ಹತ್ರ ಹೇಳ್ಕೋತಾಳೆ, ಸಂತೋಷನ ಅಪ್ಪನ ಹತ್ರ ಹೇಳ್ಕೋತಾಳೆ. ಆ ಎರಡು ಹೇಳ್ಕೊಳ್ಳೋದಕ್ಕೆ ನಂಗಪ್ಪ ಅಮ್ಮ ಇಬ್ರೂ ಇಲ್ಲ. ಅಕ್ಕನ ನಂತರ ನಂಗೆಲ್ಲ ನೀವೇ. ಈ ತರ ಕಳ್ಳ ಸಂಸಾರದಲ್ಲಿರೋದು ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ಅವನಿ, ಹತ್ತು ದಿನದಲ್ಲಿ ನಿಮ್ ಮನೆ ಕರ್ಕೊಂಡು ಹೋಗ್ತೀನಿ ಅಂದ್ರಿ. 5 ದಿನ ಆಗೋಯ್ತು. ಇನ್ನೊಂದು 5 ದಿನದಲ್ಲಿ ನಾನು ಅತ್ತೆ ಮನೇಲಿ ಕಾಲಿಡೋದಕ್ಕಾಗತ್ತೋ ಇಲ್ವೋ ಅಂತ ನನಗೆ ಭಯ ಆಗ್ತಾ ಇದೆ. ಖಂಡಿತ ಆಗತ್ತೆ. ಆಗೋ ಹಾಗೆ ಮಾಡ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನನ್ನ ಹೃದಯದ ಶಬ್ದ ಕೇಳಿಸ್ತಿದ್ಯಾ? ಆ ಶಬ್ದ ನೀನೇ. ನೀನಿಲ್ದೇನೆ ನಾನು ಬದುಕೋದಿಲ್ಲ. ಇನ್ನು
ನಾವು ತಗ್ಗಿ ಬಗ್ಗಿ ಇರೋ ಅವಶ್ಯಕತೆನೇ ಇಲ್ಲ. ಅತ್ತೆ, ನೀವೇನಾ? ಹಾ, ಯಾ ಎಷ್ಟು ಗಾಂಭೀರ್ಯದಿಂದ ಕಾಣಿಸ್ತಿದ್ಯೋ. ಇನ್ಮೇಲಿಂದ ನಾನು ಇದನ್ನೇ ಮೇಂಟೈನ್ ಮಾಡ್ತೀನಿ. ಆಲ್ ಫ್ಯಾಮಿಲಿ ಮೆಂಬರ್ಸ್ ಪ್ಲೀಸ್ ಕಮ್. ನಿಮ್ಮ ಆಟಿಟ್ಯೂಡ್ ನೋಡ್ತಿದ್ರೇನೆ ಇವತ್ತು ತೂಫಾನ್ ಬರೋ ಹಾಗಿದೆ. ಬರೋ ಹಾಗೇನೋ ಬಂದಾಗಿದೆ. ಸ್ವಲ್ಪ ಹೊತ್ತಲ್ಲಿ ಸುನಾಮಿ ಬರುತ್ತೆ. ನೀನೇನಾ? ಎಸ್, ನಾನೇ. ನಿನ್ ಪೋಸ್ಗೆ ಒಂದು ಟೈಟಲ್ ಇಡ್ಲಾ? ಇಡಿ. ಅತ್ತೆ ಮನೆಯಲ್ಲಿ ದೊಡ್ಡ ಸೊಸೆಯ ದೊಡ್ಡಸ್ತಿಕೆ ಹೇಗಿದೆ? ವಾವ್, ತುಂಬಾ ಚೆನ್ನಾಗಿದೆ. ಏನಾಯ್ತು ಇವತ್ತು ನಿನ್ಗೆ? ಹಾಲಲ್ಲಿ ಇಷ್ಟು ಧೈರ್ಯವಾಗಿ ಕೂತಿದ್ಯಾ? ಈ ಮನೆಯಲ್ಲಿ ದೊಡ್ಡಸ್ತಿಕೆ ಇಲ್ಲ, ಮಾತ್ ಕೇಳೋ ಮನುಷ್ಯರು ಕೂಡ ಇಲ್ಲ. ಇನ್ಮೇಲಿಂದ ದೊಡ್ಡಸ್ತಿಕೆ ನಮ್ದೆ. ನಾವೆಷ್ಟೇ ಅನ್ಕೊಂಡ್ರು ಆ ವಿಗ್ರಹನ ನೋಡಿದ್ಮೇಲೆನೆ ಆಟೋಮೆಟಿಕ್ ಆಗಿ ಹೇಳ್ತೀವಿ. ದೊಡ್ಡಸ್ತಿಕೆ ಬಗ್ಗೆ ಏನೋ ಮಾತಾಡ್ತಿದ್ಯಲ್ಲ? ಬೇಗ ಮ್ಯಾಟರ್ ಏನು ಅಂತ ಹೇಳ್ತೀನಿ. ಲಾವಣ್ಯ, ನಿನ್ ಹತ್ರ ಏನಾದ್ರೂ ಆಧಾರಗಳಿದ್ರೆ ಯಾವ ವಿಷಯನಾದ್ರೂ ಮಾತಾಡ್ಬೋದು. ಆಧಾರಗಳ ಅವಶ್ಯಕತೆ ಇಲ್ಲ. ನಾನ್ ಹೇಳೋ ಅಡ್ರೆಸ್ಗೆ ಹೋದ್ರೆ ಅಲ್ಲಿ ಲೈವ್ ಆಗಿ ಶ್ರೀಕರ್ನ ನೋಡ್ಬೋದು. ಎಲ್ಲಿ? ಮಲ್ಲೇಶ್ವರಮಲ್ಲಿ, ಮಣಿಕಂಠ ಗೆಸ್ಟ್ ಹೌಸ್ ಅಲ್ಲಿ. ಗೆಸ್ಟ್ ಹೌಸಾ? ಗೆಸ್ಟ್ ಹೌಸ್ ಅಲ್ಲಿ ಅಂದ್ರೆ ಏನ್ ಲಾವಣ್ಯ? ರಾಮು ಇಸ್ ಅ ಗುಡ್ ಬಾಯ್, ಶ್ರೀಕರ್ ಇಸ್ ಅ ಬ್ಯಾಡ್ ಬಾಯ್. ಗೆಸ್ಟ್ ಹೌಸ್ ಮುಂದೆ ಶ್ರೀಕರ್ ಕಾರೇನು ಅಂತ ಅನುಮಾನ ಬಂದು ಕಿಟಕಿಯಿಂದ ನೋಡ್ದೆ. ಒಂದ್ ಹುಡುಗಿ ಜೊತೆ ನಾನಿದ್ದೀನಿ, ನೀನೇನು ಭಯ ಪಡೋ ಅಗತ್ಯ ಇಲ್ಲ ಅಂತ ಸಮಾಧಾನ ಮಾಡ್ತಾ ಇದ್ದ. ಸೇಮ್ ಡೈಲಾಗ್. ಅವತ್ತು ಇದೇ ಡೈಲಾಗ್ ಹೇಳ್ದ. ತೀರಾ ಕೇಳಿದ್ರೆ ಫ್ರೆಂಡ್ಗೆ ಆಕ್ಸಿಡೆಂಟು ಅಂತ ಹೇಳ್ದ. ಅಂದ್ರೆ ಆ ಫ್ರೆಂಡು ಈ ಹುಡುಗಿನೇನಾ? ದೊಡ್ಡಸ್ತಿಗೆಗೋಸ್ಕರ ಒಡತಿ ಆಗ್ಬೇಕು ಅಂತ ಶ್ರೀಕರ್ ಮೇಲೆ ಅನುಮಾನ ಪಡೋದು ಸರಿಯಲ್ಲಮ್ಮ. ದಿನ ಮನೇಲಿ ಏನಿ ಗೋಳು? ನನ್ ಮಾತ್ ಮೇಲೆ ನಂಬಿಕೆ ಬರ್ತಿಲ್ಲ ಅಂದ್ರೆ ನೀವು ತಕ್ಷಣ ನಾನ್ ಹೇಳಿದ ಅಡ್ರೆಸ್ಗೆ ಹೋಗಿ ನೋಡಿ. ನಾನ್ ಹೇಳೋದ್ ನಿಜನಾ ಸುಳ್ಳ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ಹುಡುಗಿ ಕೈ ಮೇಲೆ ಕೈ ಇಟ್ಟು ಮಾತಾಡ್ತಾನೇ ಇದ್ದ. ಹೌದಾ? ತಕ್ಷಣ ಆ ದೃಶ್ಯನ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಕ್ಕಾಗ್ಲಿಲ್ವಾ? ಆ ಟೈಮಲ್ಲಿ ಮೊಬೈಲ್ ಇರ್ಲಿಲ್ಲ. ಇಲ್ಲ ಅಂದಿದ್ರೆ ಅದೇ ಕೆಲಸ ಮಾಡ್ತಿದ್ದೆ. ನೀನ್ ಹೇಳ್ತಿರೋ ಮಾತು ನೋಡ್ತಿದ್ರೆ ನನ್ಗೇನನ್ಸುತ್ತೆ ಗೊತ್ತಾ? ಆಲ್ರೆಡಿ ಕಳ್ಳ ಸಂಸಾರನ ಶುರು ಮಾಡಿದಾನೆ ಅಂತಿದ್ದೀರಾ? ಎಕ್ಸಾಕ್ಟ್ಲಿ. ಕಳ್ಳ ಸಂಸಾರನ? ಅರ್ಥ ಇಲ್ದಿರೋ ಮಾತುಗಳನ್ನ ಆಡಬೇಡಿ. ಹೋಗ್ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳ್ತಿದ್ದಳಲ್ಲಮ್ಮ. ಈಗ್ಲೇ ಹೋಗಿ ಎಲ್ಲ ವಿಷಯನೂ ತಿಳ್ಕೊಂಡು ಬರ್ತೀನಿ. ಏನ್ರಿ, ಬನ್ನಿ.